ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಈ ವಾರದ ನಿಫ್ಟಿಯ ಮೊಮೆಂಟಮ್ ಅನ್ನು ಅಬ್ಸರ್ವ್ ಮಾಡಿದಾಗ ನಿಫ್ಟಿಯಲ್ಲಿ ಸಾಕಷ್ಟು ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. 5 ಟ್ರೇಡಿಂಗ್ ಸೆಷನ್ಸ್ಗಳಲ್ಲಿ ನಿಫ್ಟಿ ಆಲ್ಮೋಸ್ಟ್ 1.8% ಡೌನ್ ಆಗಿದೆ. 24,200 ಲೆವೆಲಲ್ಲಿ ನಿಫ್ಟಿ ಈ ವೀಕ್ನ ಬಿಗಿನಿಂಗ್ನಲ್ಲಿ ಟ್ರೇಡ್ ಆಗ್ತಿತ್ತು. ಬಟ್ ಕಳೆದ 3 ಟ್ರೇಡಿಂಗ್ ಸೆಷನ್ಸ್ಗಳಲ್ಲಿ ಸಾಕಷ್ಟು ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. 23,767 ಲೆವೆಲಲ್ಲಿ ಈಗ ನಿಫ್ಟಿ ಟ್ರೇಡ್ ಆಗ್ತದೆ. ಸೊ 23,570 ಲೆವೆಲಲ್ಲಿ ಒಂದು ಸ್ಟ್ರಾಂಗ್ ಸಪೋರ್ಟ್ ಇದೆ. ಆ ಒಂದು ಲೆವೆಲನ್ನು ಹೋಲ್ಡ್ ಮಾಡಿ ನಿಫ್ಟಿಯಲ್ಲಿ ಒಳ್ಳೆ ಒಂದು ಮೊಮೆಂಟಮ್ ಬಂದರೆ 23,825 ನೆಕ್ಸ್ಟ್ ಮೇಜರ್ ರೆಸಿಸ್ಟೆನ್ಸ್ ಆಗಿರುತ್ತೆ. ಆ ಒಂದು ಲೆವೆಲ್ ಕೂಡ ಕ್ರಾಸ್ ಆದರೆ 24,000 ಲೆವೆಲ್ಸನ್ನು ಮತ್ತೆ ನಿಫ್ಟಿ ಟಚ್ ಮಾಡ್ಬೋದು. ಬಟ್ ಓವರ್ ಆಲ್ ಚಾರ್ಟನ್ನು ಅಬ್ಸರ್ವ್ ಮಾಡಿದಾಗ ಡೌನ್ ಸೈಡ್ ಕಾಣಿಸ್ತಿದೆ, ಒಂದು ಬಿಯರಿಶ್ ಮೊಮೆಂಟಮ್ ಕಾಣಿಸ್ತಿದೆ. ಸೊ ಇದೇ ರೀತಿಯಲ್ಲಿ ವೀಕ್ನೆಸ್ ಕಂಟಿನ್ಯೂ ಆಗಿ 23,570 ಲೆವೆಲ್ ಕೂಡ ಬ್ರೇಕ್ ಆದರೆ ಇನ್ನೂ ಹೆಚ್ಚಿನ ವೀಕ್ನೆಸ್ ಬರುವಂಥ ಚಾನ್ಸಸ್ ಇರುತ್ತೆ. ಒಂದು ಕೀ ಸಪೋರ್ಟ್ 23,140 ಲೆವೆಲಲ್ಲಿ ಕಾಣಿಸ್ತಿದೆ. ಸೊ US ಮಾರ್ಕೆಟ್ಗಳಲ್ಲಿ ಕೂಡ ವೀಕ್ನೆಸ್ ಇತ್ತು. ಡೌ ಜೋನ್ಸ್ 0.4% ಈ ವೀಕ್ನಲ್ಲಿ ಕರೆಕ್ಟ್ ಆಗಿದೆ. IT ಇಂಡೆಕ್ಸ್ನಲ್ಲಿ ಸಾಕಷ್ಟು ಪ್ರೆಷರ್ ಇತ್ತು. ನ್ಯಾಸ್ಡಾಕ್ನಲ್ಲಿ ಕೂಡ ಸಾಕಷ್ಟು ವೀಕ್ನೆಸ್ ಗುರುವಾರ ಮತ್ತು ಶುಕ್ರವಾರ ನೋಡೋದಕ್ಕೆ ಸಿಕ್ಕಿದೆ. ಬಟ್ ಭಾರತದ ಮಾರ್ಕೆಟ್ಗೆ ಕಂಪೇರ್ ಮಾಡಿದಾಗ ಹೆಚ್ಚಿನ ವೀಕ್ನೆಸ್ US ಮಾರ್ಕೆಟ್ಗಳಲ್ಲಿ ಕಾಣಿಸ್ತಿಲ್ಲ. ಸೊ US ಈ ಮುಂಚೆ ಆಯಿಲನ್ನು ಇಂಪೋರ್ಟ್ ಮಾಡ್ಕೋತಿತ್ತು. ಬಟ್ ವೆನೆಜುವೆಲಾನ ಕ್ಯಾಪ್ಚರ್ ಮಾಡ್ಕೊಂಡ್ಮೇಲೆ ಸಾಕಷ್ಟು ಆಯಿಲ್ ಟ್ರೆಷರಿಯನ್ನು US ಮೇಂಟೈನ್ ಮಾಡ್ತಿದೆ. ಹಾಗೆ ಆಯಿಲನ್ನು ಎಕ್ಸ್ಪೋರ್ಟ್ ಕೂಡ ಮಾಡ್ತಿರೋದ್ರಿಂದ ಸೊ ಎಕಾನಮಿ ಮೇಲೆ ಅಷ್ಟಾಗಿ ಇಂಪ್ಯಾಕ್ಟ್ ಬರ್ತಿಲ್ಲ. ಹಾಗೆ ಒಂದು ಪಾಸಿಟಿವ್ ನ್ಯೂಸ್ ಇರಾನ್ನ ಕಡೆಯಿಂದ ನೋಡೋದಕ್ಕೆ ಸಿಕ್ತು. ಒಮಾನ್ನ ಜೊತೆಯಲ್ಲಿ ಶಾಂತಿ ಮಾತುಕತೆ ಆಗ್ತದೆ. ಅಂದ್ರೆ ಒಮಾನ್ ಒಂದು ಮೀಡಿಯೇಟರ್ನ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸ್ಟ್ರೈಟ್ ಆಫ್ ಹಾರ್ಮೋಸ್ ಅನ್ನ ಫ್ರೀ ಮಾಡಿ ಅಲ್ಲಿ ಟ್ರೇಡಿಂಗ್ಗೆ ಅವಕಾಶವನ್ನ ಮಾಡಿಕೊಡ್ಬೇಕು ಅಂತ ಒಮಾನ್ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಈ ರೀಸನ್ ಇಂದ US ಕೂಡ ಸ್ಟ್ರೈಕ್ಸ್ ಅನ್ನ ಪಾಸ್ ಮಾಡಿದ್ದಾರೆ ಅನ್ನುವಂಥ ಒಂದು ನ್ಯೂಸ್ ನೋಡೋದಕ್ಕೆ ಸಿಕ್ಕಿದೆ. ಒಮಾನ್, ಬಹ್ರೈನ್, UAE, ಸೌದಿ ಈ ಕಂಟ್ರಿಗಳಿಗೆ ಸ್ಟ್ರೈಟ್ ಆಫ್ ಹಾರ್ಮೋಸ್ ಫ್ರೀ ಆಗೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ ಕಂಟ್ರಿಗಳು ಆಯಿಲನ್ನು ಎಕ್ಸ್ಟ್ರಾಕ್ಟ್ ಮಾಡಿ ಬೇರೆ ದೇಶಗಳಿಗೆ ಅದನ್ನು ಸಾಗಿಸಬೇಕು ಅಂದರೆ ಸ್ಟ್ರೈಟ್ ಆಫ್ ಹಾರ್ಮೋಸ್ನ ಮೂಲಕನೇ ಸಾಗಿಸಬೇಕಾಗುತ್ತೆ. ಆದ್ದರಿಂದ ಈ ಕಂಟ್ರಿಗಳು ಕೂಡ ಶಾಂತಿ ಮಾತುಕತೆಗೆ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಿದ್ದಾರೆ. ಸೊ ನೋಡಬೇಕಾಗುತ್ತೆ ಅಟ್ಲೀಸ್ಟ್ ಈ ಒಂದು ಶಾಂತಿ ಮಾತುಕತೆ ಸಕ್ಸಸ್ಫುಲ್ ಆಗುತ್ತಾ ಅಂತ. ಬಟ್ ರೀಸೆಂಟಾಗಿ ಒಂದು ನ್ಯೂಸ್ ಬಂತು, ಇರಾನಿಯನ್ ಆರ್ಮಿ ಮತ್ತೆ ಫೈರಿಂಗನ್ನು ಸ್ಟಾರ್ಟ್ ಮಾಡಿದ್ದಾರೆ ಅಂತ. ಬಟ್ ಆ ರೀತಿಯಲ್ಲಿ ಆದರೆ US ಮತ್ತೆ ರಿಟಾಲಿಯೇಟ್ ಮಾಡುವಂಥ ಚಾನ್ಸಸ್ ಇರುತ್ತೆ, ಮತ್ತೆ ಮಿಸೈಲ್ ಎಕ್ಸ್ಚೇಂಜಸ್ ಆಗುತ್ತೆ. ಸೊ ಇರಾನ್ ಸ್ಟೇಟ್ಮೆಂಟ್ ಕೊಟ್ಟ ಮೇಲೆ ಕ್ರೂಡ್ ಆಯಿಲ್ನ ಪ್ರೈಸಸ್ ಸಡನ್ ಆಗಿ ಡ್ರಾಪ್ ಆಯಿತು. $100 ಅರೌಂಡಲ್ಲಿ ಕ್ರೂಡ್ ಆಯಿಲ್ ಪ್ರೈಸಸ್ ಟ್ರೇಡ್ ಆಗ್ತಿತ್ತು. ಬಟ್ ಈಗ $92 ಅರೌಂಡಲ್ಲಿ ಬ್ರೆಂಟ್ ಕ್ರೂಡ್ ಟ್ರೇಡ್ ಆಗ್ತದೆ. ಸೊ ಶಾಂತಿ ಮಾತುಕತೆ ಸಕ್ಸಸ್ಫುಲ್ ಆಗುತ್ತೆ ಅನ್ನುವಂಥ ನ್ಯೂಸ್ಗಳು ಬರ್ತಾ ಹೋದರೆ ಕ್ರೂಡ್ ಪ್ರೈಸಸ್ ಮತ್ತೆ ಫಾಲ್ ಆಗುವಂಥ ಚಾನ್ಸಸ್ ಇರುತ್ತೆ. ಬಟ್ ಮತ್ತೆ ಅಟ್ಯಾಕ್ಸ್ ನೋಡೋದಕ್ಕೆ ಸಿಕ್ಕಿದ್ರೆ ಕ್ರೂಡ್ ಪ್ರೈಸಸ್ ಜಂಪ್ ಆಗ್ಬೋದು. ಸೊ ಇವತ್ತು ನೈಟ್ ಯಾವ ರೀತಿಯ ಅಪ್ಡೇಟ್ಸ್ ಬರುತ್ತೆ ಅದರ ಬೇಸಿಸ್ ಮೇಲೆ, ಕ್ರೂಡ್ ಪ್ರೈಸ್ನ ಬೇಸಿಸ್ ಮೇಲೆ ನಾಳೆ ಮಾರ್ಕೆಟ್ ಟ್ರೇಡ್ ಆಗೋದು ಕಾಣಿಸುತ್ತೆ. ಸೊ ಮುಂದಿನ ವಾರದ ಮೇಜರ್ ಇವೆಂಟ್ಗಳನ್ನು ಅಬ್ಸರ್ವ್ ಮಾಡಿದಾಗ ಫೆಡರಲ್ ರಿಸರ್ವ್ನ ಮೀಟಿಂಗ್ ಇದೆ. ಜುಲೈ 28 ಮತ್ತು 29ಕ್ಕೆ ಈ ಒಂದು ಮೀಟಿಂಗ್ ಆಗುತ್ತೆ. ಸೊ 29ರ ಮಿಡ್ ನೈಟ್ ನಮ್ಮ ಸಮಯದಲ್ಲಿ ಔಟ್ಕಮ್ಸ್ ಕೂಡ ಬರುತ್ತೆ. ನೋಡಬೇಕಾಗುತ್ತೆ ಫೆಡ್ ಯಾವ ರೀತಿಯ ಡಿಸಿಷನ್ನ ತಗೋತಾರೆ. ಎಕ್ಸ್ಪರ್ಟ್ಗಳ ಪ್ರಕಾರ ಈ ಬಾರಿ ಕೂಡ ಇಂಟ್ರೆಸ್ಟ್ ರೇಟ್ನಲ್ಲಿ ಯಾವುದೇ ರೀತಿಯ ಚೇಂಜಸ್ ಆಗೋದಿಲ್ಲ. ಇಂಟ್ರೆಸ್ಟ್ ರೇಟ್ ಹೈಕ್ ಕೂಡ ಆಗಲ್ಲ, ಕಟ್ ಕೂಡ ಆಗಲ್ಲ ಅಂತ ಎಕ್ಸ್ಪರ್ಟ್ಗಳು ಪ್ರೆಡಿಕ್ಷನನ್ನು ಮಾಡಿದ್ದಾರೆ. ಸೊ ಇನ್ಫ್ಲೇಷನ್ ಇನ್ಕ್ರೀಸ್ ಆಗ್ತದೆ. ಈ ಬಾರಿ ಒಂದು ರೇಟ್ ಕಟ್ ಬರ್ಬೋದು ಅನ್ನುವಂಥ ಎಕ್ಸ್ಪೆಕ್ಟೇಷನ್ಸ್ ಇತ್ತು. ಬಟ್ ಮತ್ತೆ US ಮತ್ತು ಇರಾನ್ ನಡುವೆ ಕಾನ್ಫ್ಲಿಕ್ಟ್ ಸ್ಟಾರ್ಟ್ ಆಗಿರೋದ್ರಿಂದ ರೇಟ್ ಕಟ್ನ ಪಾಸಿಬಿಲಿಟಿ ಕಡಿಮೆ ಇದೆ. ಹಾಗೆ ಈ ಒಂದು ವಾರ್ ಇದೇ ರೀತಿಯಲ್ಲಿ ಕಂಟಿನ್ಯೂ ಆದರೆ ಇದೇ ವರ್ಷದಲ್ಲಿ ರೇಟ್ ಹೈಕ್ ಆಗ್ಬೋದು ಅನ್ನುವಂಥ ಒಪಿನಿಯನ್ ಕೂಡ ಕಾಣಿಸ್ತದೆ. ರೇಟ್ ಹೈಕ್ಸ್ ಆದರೆ ಅದು ಮಾರ್ಕೆಟ್ಗೆ ನೆಗೆಟಿವ್ ಆಗುತ್ತೆ. ಹಾಗೆ ಓವರಾಲ್ FII DII ಆಕ್ಟಿವಿಟಿಯನ್ನು ಅಬ್ಸರ್ವ್ ಮಾಡಿದಾಗ ಮಂಗಳವಾರ FIIs ಕಡೆಯಿಂದ ಒಳ್ಳೆಯ ಒಂದು ನೆಟ್ ಬೈಯಿಂಗ್ ನೋಡೋದಕ್ಕೆ ಸಿಕ್ಕಿತ್ತು. 1,650 ಕೋಟಿ ಅಮೌಂಟ್ನ ನೆಟ್ ಬೈಯಿಂಗನ್ನು FIIs ಮಾಡ್ಕೊಂಡಿದ್ರು. ಮತ್ತು ಯಾವಾಗ ಕಾನ್ಫ್ಲಿಕ್ಟ್ಸ್ ಜಾಸ್ತಿ ಆಯಿತು, ಇಂಡಿಯನ್ ಮಾರ್ಕೆಟ್ನಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಕ್ತು, ಆ ಟೈಮ್ನಲ್ಲಿ FIIs ಕಡೆಯಿಂದ ತುಂಬಾ ನೆಟ್ ಸೆಲ್ಲಿಂಗ್ ನೋಡೋದಕ್ಕೆ ಸಿಕ್ಕಿದೆ. ಬಟ್ DIIs 21-22ಕ್ಕೆ ನೆಟ್ ಸೆಲ್ಲಿಂಗನ್ನು ಮಾಡ್ಕೊಂಡಿದ್ರು. ಬಟ್ ಅದಾದಮೇಲೆ ಮಾರ್ಕೆಟ್ನಲ್ಲಿ ವೀಕ್ನೆಸ್ ಕಾಣಿಸಿದಾಗ ಆಪರ್ಚುನಿಟಿಯನ್ನು ಫೈಂಡ್ ಔಟ್ ಮಾಡಿಕೊಂಡು ಒಳ್ಳೊಳ್ಳೆ ಸ್ಟಾಕ್ಗಳಲ್ಲಿ ಅವರು ಬೈಯಿಂಗನ್ನು ಮಾಡಿದ್ದಾರೆ. ಶುಕ್ರವಾರದ ದಿನ 5,453 ಕೋಟಿ ಅಮೌಂಟ್ನ ನೆಟ್ ಬೈಯಿಂಗ್ DIIs ಕಡೆಯಿಂದ ಬಂದಿದೆ. ಮಾರ್ಕೆಟ್ ವೀಕ್ ಆದಾಗೆಲ್ಲ DIIs ಇನ್ವೆಸ್ಟ್ಮೆಂಟನ್ನು ಮಾಡ್ತಾರೆ. ಎಸ್ಪೆಷಲಿ ಮ್ಯೂಚುವಲ್ ಫಂಡ್ ಹೌಸಸ್ಗಳು ಏನು ಕ್ಯಾಶನ್ನು ಇಟ್ಕೊಂಡಿರ್ತಾರೆ ಅದನ್ನು ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡ್ತಾ ಹೋಗ್ತಾರೆ.
ಹಾಗೆ ಮುಂದಿನ ವಾರದ ಇನ್ನೊಂದು ಮೇಜರ್ ಇವೆಂಟ್ Q1 ರಿಸಲ್ಟ್ಸ್ ಆಗಿರುತ್ತೆ. ಆಲ್ರೆಡಿ ಸಾಕಷ್ಟು ನಿಫ್ಟಿ ಕಂಪನಿಗಳು ತಮ್ಮ ರಿಸಲ್ಟ್ಸನ್ನು ಅನೌನ್ಸ್ ಮಾಡಿದ್ದಾರೆ. ಮುಂದಿನ ವಾರ ಕೂಡ ಸಾಕಷ್ಟು ರಿಸಲ್ಟ್ಸ್ ಬರುತ್ತೆ. BL, ಅದಾನಿ ಎಂಟರ್ಪ್ರೈಸಸ್, ಬಜಾಜ್ ಫಿನಾನ್ಸ್, HUL, ಸನ್ ಫಾರ್ಮಾ, ITC, ಮಾರುತಿ ಸುಜುಕಿ ಈ ಕಂಪನಿಗಳ ರಿಸಲ್ಟ್ಸ್ ನೋಡೋದಕ್ಕೆ ಸಿಗುತ್ತೆ. ಇದರ ಜೊತೆಯಲ್ಲಿ ಮಿಡ್ ಕ್ಯಾಪ್ ಕಂಪನೀಸ್ ಆಗಿರುವಂಥ ಇಂಡಸ್ ಟವರ್, ಕೋಫೋರ್ಜ್ ಇವರೆಲ್ಲರೂ ಕೂಡ ತಮ್ಮ ರಿಸಲ್ಟ್ಸನ್ನು ಅನೌನ್ಸ್ ಮಾಡ್ತಾರೆ. ಆಲ್ಮೋಸ್ಟ್ 400 ಕಂಪನಿಗಳ ರಿಸಲ್ಟ್ಸ್ ಮುಂದಿನ ವಾರ ನೋಡೋದಕ್ಕೆ ಸಿಗುತ್ತೆ. ಸೊ ಯಾವೆಲ್ಲ ಕಂಪನಿಯ ಸ್ಟಾಕ್ಸನ್ನು ನೀವು ಪೋರ್ಟ್ಫೋಲಿಯೋನಲ್ಲಿ ಇಟ್ಕೊಂಡಿರ್ತೀರ, ಆ ಕಂಪನಿಗಳು ಯಾವಾಗ ರಿಸಲ್ಟ್ಸನ್ನು ಅನೌನ್ಸ್ ಮಾಡ್ತಾರೆ ಅದನ್ನು ನೀವು BSE ರಿಸಲ್ಟ್ ಕ್ಯಾಲೆಂಡರ್ನಲ್ಲಿ ಚೆಕ್ ಮಾಡ್ಕೋಬೋದಾಗುತ್ತೆ. ಸೊ ಯಾವ ರೀತಿಯಲ್ಲಿ ರಿಸಲ್ಟ್ಸನ್ನು ಚೆಕ್ ಮಾಡೋದು ಅದ್ರ ಬಗ್ಗೆ ಆಲ್ರೆಡಿ ವೀಡಿಯೋನ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವೈಲೇಬಲ್ ಇರುತ್ತೆ. ಸೊ ರಿಸಲ್ಟ್ಸನ್ನು ಚೆಕ್ ಮಾಡ್ತಾ ಇರಿ, ಕಂಪನಿಯ ಪರ್ಫಾರ್ಮೆನ್ಸನ್ನು ಮೆಜರ್ ಮಾಡ್ತಾ ಇರಿ. ಅದರ ಬೇಸಿಸ್ ಮೇಲೆ ನಿಮ್ಮ ಪೋರ್ಟ್ಫೋಲಿಯೋನ ನೀವು ರೀಬ್ಯಾಲೆನ್ಸ್ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ. ವೀಕೆಂಡ್ನಲ್ಲಿ IDFC ಫಸ್ಟ್ ಬ್ಯಾಂಕ್ ತಮ್ಮ ರಿಸಲ್ಟ್ಸನ್ನು ಅನೌನ್ಸ್ ಮಾಡಿದ್ರು. ಪ್ರಾಫಿಟ್ಸ್ ಆಲ್ಮೋಸ್ಟ್ ಡಬಲ್ ಆಗ್ತಿರೋದು ಕಾಣಿಸ್ತದೆ. 1075 ಕೋಟಿಯ ಪ್ರಾಫಿಟ್ ಈ ಒಂದು ಕ್ವಾರ್ಟರ್ನಲ್ಲಿ ಡಿಕ್ಲೇರ್ ಆಗಿದೆ. ಜೂನ್ 2025ಕ್ಕೆ 463 ಕೋಟಿಯ ಪ್ರಾಫಿಟ್ಸ್ ಡಿಕ್ಲೇರ್ ಆಗಿತ್ತು. ಲಾಸ್ಟ್ ಕ್ವಾರ್ಟರ್ನಲ್ಲಿ 319 ಕೋಟಿ ಪ್ರಾಫಿಟ್ಸನ್ನು ಡಿಕ್ಲೇರ್ ಮಾಡಿದರು. ಅದೇ ರೀತಿಯಲ್ಲಿ ಕಂಪನಿಯ ರೆವಿನ್ಯೂಸ್ ಇನ್ಕ್ರೀಸ್ ಆಗಿದೆ, ಇಂಟ್ರೆಸ್ಟ್ ಇನ್ಕಮ್ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತದೆ. ಓವರ್ ಒಂದು ಸ್ಟ್ರಾಂಗ್ ರಿಸಲ್ಟ್ಸನ್ನು IDFC ಫಸ್ಟ್ ಬ್ಯಾಂಕ್ ಶನಿವಾರ ಡಿಕ್ಲೇರ್ ಮಾಡಿದ್ದಾರೆ. ಹಾಗೆಯೇ ಕಂಪನಿಯ ಅಸೆಟ್ ಕ್ವಾಲಿಟಿ ನೆಟ್ NPA ಏನಿದೆ 0.48%ನಿಂದ 0.44%ಗೆ ಡ್ರಾಪ್ ಆಗಿದೆ. ಸೊ ಒಂದು ಸ್ಟ್ರಾಂಗ್ ರಿಸಲ್ಟ್ IDFC ಫಸ್ಟ್ ಬ್ಯಾಂಕ್ನ ಕಡೆಯಿಂದ ಡಿಕ್ಲೇರ್ ಆಗ್ತಿರೋದು ಕಾಣಿಸ್ತಿದೆ. ಸೊ ಶುಕ್ರವಾರದ ದಿನ ಸ್ಟಾಕ್ ಪ್ರೈಸ್ನಲ್ಲಿ 1.5% ಅರೌಂಡಲ್ಲಿ ಜಂಪ್ ನೋಡೋದಕ್ಕೆ ಸಿಕ್ಕಿತ್ತು. ರಿಸಲ್ಟ್ ಸ್ಟ್ರಾಂಗ್ ಆಗಿ ಇರೋದ್ರಿಂದ ಸೋಮವಾರ ಕೂಡ ಸ್ಟಾಕ್ ಸ್ಟ್ರಾಂಗ್ ಆಗಿ ಪರ್ಫಾರ್ಮ್ ಮಾಡ್ಬೋದು. ಹಾಗೆ ಬ್ರೋಕರೇಜಸ್ಗಳು ಒಳ್ಳೆ ಒಂದು ಟಾರ್ಗೆಟ್ಸ್ಗಳನ್ನು ಕೊಡುವಂಥ ಚಾನ್ಸಸ್ಗಳು ಕೂಡ ಇರುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಅಪ್ಡೇಟ್, ಯಾರೆಲ್ಲ ITR ಅನ್ನು ಫೈಲ್ ಮಾಡಿಲ್ಲ, ಜುಲೈ 31 ಲಾಸ್ಟ್ ಡೇಟ್ ಆಗಿರುತ್ತೆ. ITR 1, ITR 2 ಅನ್ನು ಫೈಲ್ ಮಾಡೋದಕ್ಕೆ ಜುಲೈ 31 ಲಾಸ್ಟ್ ಡೇಟ್ ಆಗಿದೆ. ಸೊ ನೀವು ಸ್ಯಾಲ್ರಿಡ್ ಎಂಪ್ಲಾಯಿ ಆಗಿದ್ದು ಸ್ಟಾಕ್ ಮಾರ್ಕೆಟ್ಗಳಲ್ಲಿ ಕೂಡ ಇನ್ವೆಸ್ಟ್ಮೆಂಟನ್ನು ಮಾಡ್ತಿದ್ದೀರ ಅಂದರೆ ITR 2 ಅನ್ನು ಫೈಲ್ ಮಾಡಬೇಕಾಗುತ್ತೆ. ನಿಮ್ಮ ಟೋಟಲ್ ಇನ್ಕಮ್ 4 ಲಕ್ಷದ ಮೇಲಿದ್ದರೆ ಮ್ಯಾಂಡೇಟ್ರಿಯಾಗಿ ITR ಅನ್ನು ಫೈಲ್ ಮಾಡಬೇಕು. ಹಾಗೆ ಸ್ಟಾಕ್ ಮಾರ್ಕೆಟ್ನಿಂದ ಏನು ನಿಮಗೆ ಇನ್ಕಮ್ ಜನ್ರೇಟ್ ಆಗುತ್ತೆ ಅದು ಟ್ಯಾಕ್ಸ್ ಸ್ಲ್ಯಾಬ್ನಲ್ಲಿ ಬರೋದಿಲ್ಲ, ಅದಕ್ಕೆ ಸ್ಪೆಷಲ್ ಟ್ಯಾಕ್ಸ್ ರೇಟ್ಸ್ ಇರುತ್ತೆ. ಶಾರ್ಟ್ ಟರ್ಮ್ ಪ್ರಾಫಿಟ್ಸ್, ಲಾಂಗ್ ಟರ್ಮ್ ಪ್ರಾಫಿಟ್ಗೆ ಡಿಫ್ರೆಂಟ್ ಸ್ಲ್ಯಾಬ್ಸ್ ಇದೆ. ಸೊ ಟ್ಯಾಕ್ಸ್ ರಿಲೇಟೆಡ್ ವಿಡಿಯೋ ಕೂಡ ಅವೈಲೇಬಲ್ ಇದೆ, ಅದರ ಲಿಂಕ್ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವೈಲೇಬಲ್ ಇರುತ್ತೆ. ಅದನ್ನು ನೋಡಿಕೊಂಡು ನೀವು ಟ್ಯಾಕ್ಸ್ ಫೈಲಿಂಗನ್ನು ಮಾಡ್ಬೋದಾಗುತ್ತೆ. ಸೊ ಡೆಡ್ಲೈನನ್ನು ಮೀರಿ ಅದಾದಮೇಲೆ ನೀವು ಟ್ಯಾಕ್ಸ್ ಫೈಲಿಂಗನ್ನು ಮಾಡಿದ್ರೆ ಸೊ ಅದಕ್ಕೆ 5,000ವರೆಗೂ ಪೆನಾಲ್ಟಿ ಇರುತ್ತೆ. ಸೊ ಅದರಿಂದ ITR 1, ITR 2 ಫೈಲ್ ಮಾಡಬೇಕು ಅಂದರೆ ಜುಲೈ 31ರವರೆಗೆ ಫೈಲ್ ಮಾಡ್ಬೋದಾಗುತ್ತೆ. ಹಾಗೆ ನೀವು ಬಿಸ್ನೆಸ್ ಇನ್ಕಮನ್ನು ಪಡ್ಕೊಳ್ತಿದ್ರು, ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಕೂಡ ಮಾಡ್ತಿದ್ರ ಅಂದರೆ ITR 3 ಅನ್ನು ಫೈಲ್ ಮಾಡಬೇಕಾಗುತ್ತೆ. ಅದಕ್ಕೆ 31 ಆಗಸ್ಟ್ ಡೆಡ್ಲೈನ್ ಆಗಿರುತ್ತೆ. IPOಗಳ ವಿಚಾರಕ್ಕೆ ಬಂದಾಗ ಲೋಯಾ ಕಾರ್ಪ್ನಲ್ಲಿ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಇನ್ನಷ್ಟು ಫಾಲ್ ಆಗಿದೆ. ನಾಳೆ ಕೊನೆ ದಿನ ಆಗಿರುತ್ತೆ. ಈ ಒಂದು IPOನ ಅವಾಯ್ಡ್ ಮಾಡೋದು ಬೆಟರ್ ಆಗುತ್ತೆ. ಇಂಡೋ MIMನಲ್ಲಿ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಸ್ಟೇಬಲ್ ಆಗಿ ಕಾಣಿಸ್ತಿದೆ. 185 ರೂಪಾಯಿಯ ಪ್ರೀಮಿಯಂ ಕಾಣಿಸ್ತಿದ್ದು ಒಳ್ಳೆ ಒಂದು ಲಿಸ್ಟಿಂಗ್ ಗೇನ್ನ ಎಕ್ಸ್ಪೆಕ್ಟೇಷನ್ ಕಾಣಿಸ್ತಿದೆ. ಸೊ ರಿಟೇಲ್ ಕ್ಯಾಟಗರಿಯಲ್ಲಿ 2 ಟೈಮ್ನ ಅರೌಂಡಲ್ಲಿ IPO ಸಬ್ಸ್ಕ್ರೈಬ್ ಆಗಿದೆ. ನಾಳೆ 2 ಗಂಟೆವರೆಗೂ ವೆಯ್ಟ್ ಮಾಡಿ. QIB ಕ್ಯಾಟಗರಿಯಲ್ಲಿ ಯಾವ ರೀತಿಯ ಸಬ್ಸ್ಕ್ರಿಪ್ಷನ್ ಇದೆ, ಗ್ರೇ ಮಾರ್ಕೆಟ್ ಪ್ರೀಮಿಯಂ ಯಾವ ರೀತಿಯಲ್ಲಿದೆ ಅದನ್ನು ಅಬ್ಸರ್ವ್ ಮಾಡಿ ಲಿಸ್ಟಿಂಗ್ ಗೇನ್ನ ಪರ್ಸ್ಪೆಕ್ಟಿವ್ನಿಂದ ಅಪ್ಲೈ ಮಾಡ್ಬೋದು. ಸೊ 5,000 ರೂಪಾಯಿಯ ಪ್ರಾಫಿಟ್ ಒಳ್ಳೆ ಒಂದು ಪ್ರಾಫಿಟ್ಸ್ ಆಗಿರುತ್ತೆ. ಹಾಗೆ 3-4 ಅಕೌಂಟ್ಸ್ ಇದ್ದರೆ ಅಲಾಟ್ಮೆಂಟ್ನ ಚಾನ್ಸಸ್ ಕೂಡ ಇರುತ್ತೆ, ಆದ್ದರಿಂದ ಅಪ್ಲೈ ಮಾಡ್ಬೋದು. ಎಕ್ಸ್ಟ್ರಾ ನೆಟ್ನಲ್ಲಿ ಗ್ರೇ ಮಾರ್ಕೆಟ್ ಪ್ರೀಮಿಯಂ 9 ರೂಪಾಯಿ ಕಾಣಿಸ್ತಿದೆ. 7% ಲಿಸ್ಟಿಂಗ್ ಗೇನ್ನ ಎಕ್ಸ್ಪೆಕ್ಟೇಷನ್ ಇದೆ. ನಾಳೆ ಅಬ್ಸರ್ವ್ ಮಾಡಿ 12-13%ನ ಲಿಸ್ಟಿಂಗ್ ಗೇನ್ ಕಾಣಿಸಿದ್ರೆ ರಿಸ್ಕ್ ತಗೊಳ್ಳೋರು ಈ ಒಂದು IPOನಲ್ಲಿ ಅಪ್ಲೈ ಮಾಡ್ಬೋದು, ಇಲ್ಲ ಅಂದರೆ ಅವಾಯ್ಡ್ ಮಾಡ್ಬೋದಾಗತ್ತೆ. ಸೊ ಮುಂದಿನ ವಾರ ಕೂಡ 3 IPOಗಳು ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗ್ತದೆ. ಮಣಿಪಾಲ್ ಹೆಲ್ತ್ ಎಂಟರ್ಪ್ರೈಸಸ್ನ IPO ಬರ್ತಿದೆ. ಅದರ ಜೊತೆಯಲ್ಲಿ ಜುನಿಪರ್ ಗ್ರೀನ್ ಎನರ್ಜಿ, MV ಎಲೆಕ್ಟ್ರೋ ಸಿಸ್ಟಮ್ಸ್ ತಮ್ಮ IPOನ ತರ್ತಿದ್ದಾರೆ. ಸೊ ಕೇವಲ ಮಣಿಪಾಲ್ ಹೆಲ್ತ್ ಎಂಟರ್ಪ್ರೈಸಸ್ ಮಾತ್ರ ಈಗ ಪ್ರೈಸ್ ಬ್ಯಾಂಡನ್ನು ಸೆಟ್ ಮಾಡಿದ್ದಾರೆ. 2 ಕಂಪನಿಗಳ ಕಡೆಯಿಂದ ಪ್ರೈಸ್ ಬ್ಯಾಂಡ್ ಇನ್ನೂ ಕೂಡ ಫಿಕ್ಸ್ ಆಗಿಲ್ಲ. ಸೊ ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ತಿಳಿಸ್ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.